ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಟಿಫನಿಗೆ ಅಂದ್ಬಿಟ್ಟು ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಈ ದೋಸೆಗೆ ನಾನು 3 ಥರ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು 1 ಕಪ್ಪು, ರಾಗಿ ಹಿಟ್ಟು 1 ಕಪ್ಪು, ಹಾಗೆ ಗೋಧಿ ಹಿಟ್ಟು 1 ಕಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಿಟಿಕೆ ಸೋಡಾ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರು ತೆಳ್ಳಗೆ ಮಿಕ್ಸ್ ಮಾಡ್ಕೊಬೇಕಿದು. ನೀರು ದೋಸೆ ಟೈಪಲ್ಲೇ ಇರಬೇಕು. ಇದಕ್ಕೆ ಬೇಕಂದರೆ ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿವತ್ತು ಪ್ಲೈನಾಗಿ ಮಾಡ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಟಿಫನಿಗೆಲ್ಲ. ತವಾ ಕಾದಿದೆ, ಹಿಟ್ಟು ಅದಕ್ಕಿರಬೇಕು ನೋಡಿ, ಇಷ್ಟು ತೆಳ್ಳಗಿರಬೇಕು. ಈ ಟೈಮಲ್ಲಿ ಎಣ್ಣೆ ಅಥವಾ ತುಪ್ಪ ಮೇಲಕ್ಕೆ 1 ಸ್ಪೂನ್ ಹಾಕ್ಬಿಟ್ಟು ಮುಚ್ಚಿಟ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಕಾಯಿ ಚಟ್ನಿಗೆಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ. ಕಾಯಿ ಚಟ್ನಿ, ಶೇಂಗಾ ಚಟ್ನಿ. ನೋಡಿ ನಾನಿವತ್ತು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ. ನೋಡಿ ಈ ಥರ ಇಷ್ಟು ತೆಳ್ಳಗೆ ಚಟ್ನಿ ಮಾಡ್ಕೊಂಡಿರ್ತೀನಿ. ನೀರು ದೋಸೆಗೆ ಯಾವ ಥರ ಮಾಡ್ತೀವಿ ಆ ಕಾಂಬಿನೇಷನ್ ಎಲ್ಲ ಇದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಮೊಸರನ್ನ ಮಾಡಿಕೊಂಡೆ. ಸ್ವಲ್ಪ ಮಗಳು ಮಧ್ಯಾಹ್ನಕ್ಕೆ ದೋಸೆ ಬೇಡ ಅಂದ್ಲು, ಹಾಗಾಗಿ ಬಾಕ್ಸಿಗೋಸ್ಕರ ಮೊಸರನ್ನ ಮಾಡಿಕೊಂಡೆ. ಮಗ ಬೆಳಗ್ಗೆ ಟಿಫನಿಗೆ ನಾನು ಮೊಸರನ್ನೇ ತಿಂತೀನಿ ಅಂದ, ಅವನಿಗೆ ಸ್ವಲ್ಪ ಹಾಕ್ಕೊಟ್ಟೆ, ಅವ್ನು ತಿನ್ಕೊಂಡ. ಹಾಗೆ ಅವಳಿಗೆ ಬಾಕ್ಸಿಗೆ ಹಾಕಿದೆ. ನಾನು ಟಿಫನ್ ಮಾಡಿಕೊಂಡು ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ನಾನು ಸ್ವಲ್ಪ ಸೊಸೈಟಿಗೆ ಹೋಗಬೇಕಿತ್ತು, ರೇಷನ್ ಏನೂ ತಂದಿರಲಿಲ್ಲ. ಮೊನ್ನೆ ಹೋಗಿ ಕೇಳ್ಕೊಂಡು ಬಂದಾಗಿಲ್ಲ, ಕೊಟ್ಟಾಯಿತು, ಕಂಪ್ಲೀಟ್ ಆಗಿತ್ತು ಅಂತ ಹೇಳಿದರು. ಕ್ಲೋಸ್ ಆಗಿತ್ತು, ಹೋಗಿ ನೋಡ್ಕೊಂಡು ವಾಪಸ್ ಬಂದ್ವಿ. ಅಲ್ಲೊಬ್ಬರು ಆಂಟಿ ಸಿಕ್ಕಿದ್ರು, ನಾಳೆ ಕೊಡ್ಬೋದು ಬಂದು ನೋಡಿ ಅಂತ ಹೇಳಿದರು. ಹಂಗಾಗಿ ಇವತ್ತು ಹೋಗಿ ಬರೋಣ ಅಂದ್ಬಿಟ್ಟು ಹೊರಟೆ, ನೋಡೋಣ ಕೊಡ್ತಾರಾ ಇಲ್ಲ ಅಂತ. ಏನಕ್ಕೆ ಅಂದರೆ ಒಂದು ದೋಸೆಗೆ ಅಥವಾ ಇಡ್ಲಿಗಾದರೂ ಆಗುತ್ತಲ್ಲ ಅಂದ್ಬಿಟ್ಟು ತಗೊಳ್ಳೇಬೇಕು, ರೇಷನು ಸಿಗುತ್ತಲ್ವ, ಸುಮ್ಮನೆ ಬಿಟ್ಟರೆ ಮತ್ತೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೊರಟೆ. ನೋಡಬೇಕು, ಕೊಟ್ಟರೆ ತೊಗೊಂಡು ಬರೋದಿಲ್ಲ ಅಂದರೆ ಇಲ್ಲ, ನೋಡ್ಕೊಂಡು ಬರ್ತೀನಿ. ನಮ್ಮ ಮನೇಲಿ ಕಾಲ್ ಮಾಡಿದ್ದೆ, ಕೊಟ್ಟರೆ ತೊಗೊಂಡಿಟ್ಟಿರು, ಬಂದು ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿದರು. ನೋಡ್ತೀನಿ, ಕೊಟ್ಟರೆ ತೆಗೆದಿಟ್ಟು ಬರ್ತೀನಿ, ಇಲ್ಲ ಅಂದರೆ ಹಂಗೆ ಬರ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮದೇ ತಪ್ಪು. ತುಂಬಾ ಲೇಟ್ ಆಯಿತು, ಫಸ್ಟೇ ಹೋಗಬೇಕಿತ್ತು. ನಾನು ಹೊರಟೆ, ಹೋಗಿ ಬರೋಣ ಅಂದ್ಬಿಟ್ಟು ನೋಡ್ತೀನಿ. ಹೋಗ್ಬಿಟ್ಟು ಏನಾಗುತ್ತೆ ಅಂದ್ಬಿಟ್ಟು ಹೇಳ್ತೀನಿ, ಓಕೆನಾ? ಓಕೆ, ಬೀಗ ಹಾಕ್ಬಿಟ್ಟು ಹೊರಟೆ. ನೋಡಿ ಮಳೆ ಬಿಸಿಲು ಆಗಿರೋದ್ರಿಂದ ರೋಡೆಲ್ಲ ನೋಡೋಂಗಿಲ್ಲ, ಫುಲ್ಲು ಗಲೀಜಾಗಿದೆ. ಇಲ್ಲಿ 2 ಕುರಿಗಳು ಎಷ್ಟು ಚೆನ್ನಾಗಿ ಮೈಕೊಂಡಿದೆ ನೋಡಿ ಪಾಪ. ಒಳದಾರಿಲಿ ಹೋದರೆ ಫುಲ್ಲು ಹಳ್ಳಿ ಥರ ಇದೆ. ಊರ ಕಡೆ ಎಲ್ಲ ಯಾವ ಥರ ಇರುತ್ತೆ ವಾತಾವರಣ, ಅದೇ ಥರ ಇದೆ. ನಾನು ಒಳದಾರಿಲಿ ನಡ್ಕೊಂಡು ಹೋಗ್ತೀನಿ ಸೊಸೈಟಿಗೆ. ರೋಡಲ್ಲಿ ಹೋದರೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನೋಡಿ ಹಸುಗಳೆಲ್ಲ ಅಲ್ಲಲ್ಲೇ ಮೇಯ್ಕೊಂಡು ಎಷ್ಟು ಚೆನ್ನಾಗಿ. ಪಾಪ ಫುಲ್ಲು ಸಣ್ಣ ಆಗೋಗಿದೆ, ಹೊಟ್ಟೆಗೆ ಏನೂ ಇಲ್ಲ, ಏನು ಮೇವು ಸಿಗಲ್ಲ ಪಾಪ. ಎಲ್ಲಿ ನೋಡಿದರೂ ಕವರು ಸಿಮೆಂಟು ಇದ್ದರೆ ಪಾಪ ಹೋಗ್ತಾನೆ ಎಲ್ಲಿ ಮೇವು ಸಿಗುತ್ತೆ ನೋಡಿ. ಈ ಏರಿಯಾ ಫುಲ್ಲು ಹಳ್ಳಿ ಥರನೇ ಇದೆ. ನಮ್ಮ ಕಡೆ ಎಲ್ಲ ಹಳ್ಳಿಗಳಲ್ಲಿ ಹೆಂಗಿರುತ್ತೋ ಅದೇ ಥರ. ಒಳಗಡೆ ಹೋದರೆ ನೋಡಿ ಹಾಗೆ ಬೇಗ ಸೊಸೈಟಿ ಬಂತು. ಒಳದಾರಲ್ಲಿ ಬಂದರೆ ಬೇಗ ಬರ್ಬೋದು. ನನ್ನ ಪುಣ್ಯಕ್ಕೆ ಓಪನ್ ಇತ್ತು, ನೋಡಿದೆ ಕೊಡ್ತಾರಾ ಇಲ್ವ ಅಂತ ಕೇಳಿದೆ. ಯಾಕಮ್ಮ ಇಷ್ಟು ಲೇಟು ಅಂತ ಬೈದರು. ಇಲ್ಲಿರೋರಿಗೆಲ್ಲ ಬೇಗ ಕೊಡ್ತೀವಿ, ನಾವು ಹೊರಗಡೆ ಇರೋರಿಗೆ ಮಾತ್ರ ಲೇಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಪರವಾಗಿಲ್ಲ ಸಾರಿ ಅಂತ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ತೊಗೊಂಡ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದೆ. ಹಂಗೆ ಬರ್ತಾ ಗೋಲ್ಡ್ ಅಂಗಡಿಗೆ ಹೋಗಿ ನೋಡೋಣ ಏನು ರೇಟ್ ಇದೆ ಅಂತ ಕೇಳೋಣ ಅಂತ ಹೋದೆ. ರೈಟು ಕಮ್ಮಿ, ಸೆಂಟ್ರಲ್ ಮಾತ್ರ ಲಾಸ್ಟ್ ಮಂತ್ ಕಮ್ಮಿ ಇತ್ತು, ಇವಾಗ ಮತ್ತೆ ಸೇಮ್ ಅದೇ ರೇಟ್ ಆಗಿದೆ. ನನಗೊಂದು ರಿಂಗ್ ಬೇಕಿತ್ತು, ಅದಕ್ಕೆ ನೋಡೋಣ ಅಂತ ಹೋದೆ. ಕೇಳಿಬಿಟ್ಟು ಬಂದೆ. ದುಡ್ಡೇನು ತೊಗೊಂಡೋಗಿರ್ಲಿ, ಹಿಂಗೆ ಬಂದಿದ್ದೀನಲ್ಲ ಅಂತ ಕೇಳಿಕೊಂಡೆ. ನೋಡಿ ಒಬ್ಬರು ನಕ್ಲಿಸ್ ತೊಗೊತಾಯಿದ್ರು, ಸೇಮ್ ಚಿನ್ನ ಥರನೇ ಇದೆ. ಇದು ಬೆಳ್ಳಿದು. ಚಿನ್ನಕ್ಕೂ ಬೆಳ್ಳಿಗೂ ವ್ಯತ್ಯಾಸನೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಡಿಸೈನ್ ಮಾತ್ರ. ನೋಡಿದರೆ ನಿಜವಾಗ್ಲೂ ಚಿನ್ನ ಅನ್ಬೇಕು. ಇದೆಲ್ಲ ಚಿನ್ನ, ಆವಾಗಲೇ ತೋರಿಸಿದ್ದು ಅದು ಬೆಳ್ಳಿದು. ನೋಡಿ ಒಳ್ಳೆ ಡಿಸೈನ್ಸ್ ಇದೆ. ನಾನು ಯಾವಾಗಲೂ ಇಲ್ಲೇ ತೊಗೊಳ್ಳೋದು, ಯಾವಾಗ ಬಂದ್ರೂ ನೋಡಿ ಹೊಸ ಡಿಸೈನ್. ಒನ್ ಟೈಮ್ ಇದ್ದಿದ್ದ ಡಿಸೈನ್ ಇನ್ನೊಂದು ಟೈಮ್ ಇರಲ್ಲ. ಆರ್ಡ್ರ್ ಕೊಟ್ಟರೆ ಮಾತ್ರ ಮಾಡಿಕೊಡ್ತಾರೆ. ಎಲ್ಲ ಚೆನ್ನಾಗಿರುತ್ತೆ, ಬೆಳ್ಳಿ ಆಗಲಿ ಚಿನ್ನ ಆಗಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇಲ್ಲೇ ತೊಗೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ಓಲೆಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ತುಂಬ ವೆರೈಟಿ ಡಿಸೈನ್ಸ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆಯೋ. ತುಂಬಾ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಬಂದಿದೆ. ಹಂಗೆ ಕೇಳಿಬಿಟ್ಟು ನಾನು ಮನೆಗೆ ಹೊರಡೋಣ ಅಂತ ಮತ್ತೆ ಒಳದಾರಿಲೇ ಬಂದೆ. ರೇಷನ್ ಏನು ತೊಗೊಂಡು ಬರಲಿಲ್ಲ, ಅಲ್ಲೇ ಇಟ್ಬಿಟ್ಟು ಬಂದೆ. ನಮ್ಮ ಮನೇಲಿ ಬಂದು ತೊಗೊಂಡು ಬರ್ತೀನಿ ಅಂತ ಹೇಳಿದರು.
ಅದಕ್ಕೋಸ್ಕರ ಅಲ್ಲೇ ಇಟ್ಬಿಟ್ಟು ಅವರಿಗೆ ಹೇಳ್ಬಿಟ್ಟು ಬಂದೆ, ನಮ್ಮನೆಯವ್ರು ಬರ್ತಾರೆ ಆವಾಗ ಕೊಟ್ಟು ಕಳಿಸಿ ಅಂತ ಹೇಳಿದೆ. ಆಯಿತು ಅಂತ ಹೇಳಿದರು. ಆದರೆ 5 ಗಂಟೆ ಮೇಲೆ ಬರೋದಕ್ಕೆ ಹೇಳಿ, ನಾನು ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರು. 5 ಗಂಟೆ ಮೇಲೆ ಇಲ್ಲಾಂದರೆ 3 ಗಂಟೆ ಮೇಲೆ ಬರೋಕ್ಕೆ ಹೇಳಿ ಅಂದರು. ಆಯಿತು ಅಂದ್ಬಿಟ್ಟು ನಾನು ಅವ್ರಿಗೆ ಹೇಳಿ ಇಟ್ಬಿಟ್ಟು ಮನೆಗೆ ಬಂದೆ. ಮನೆಗೆ ಬರೋಷ್ಟಕ್ಕೆ ಸುಸ್ತಾಯಿತು. ಹೋಗೋಗ್ಲೂ ಇಲ್ಲಿಂದ ನಡ್ಕೊಂಡು ಹೋಗಿದ್ದೆ, ಬರುವಾಗಲೂ ನಡ್ಕೊಂಡು ಬಂದೆ ಒಳ ದಾರಿನಲ್ಲಿ. ಚಿಕ್ಕ ಪುಟ್ಟದಕ್ಕೆಲ್ಲ ಏನಕ್ಕೆ ಅಂದ್ಬಿಟ್ಟು ನಾನು ಇಂಥದಕ್ಕೆಲ್ಲ ನಡ್ಕೊಂಡೇ ಹೋಗ್ತೀನಿ ಒಳ ದಾರಿನಲ್ಲಿ. ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಕೈ ಕಾಲೆಲ್ಲ ನೋವು ಆಯಿತು. ಹಂಗೆ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡೆ. 4 ಗಂಟೆವರೆಗೂ ಮಲ್ಕೊಂಡು ಆಮೇಲೆ ರೆಡಿಯಾಗಿಬಿಟ್ಟು ಮತ್ತೆ ಮಗಳನ್ನ ಕರ್ಕೊಂಡು ಬರೋಣ ಅಂದ್ಬಿಟ್ಟು ಸ್ಕೂಲ್ ಹತ್ರ ಹೋದೆ. ಫುಲ್ಲು ಮಳೆ ಬಂದಿತ್ತು, ರೋಡೆಲ್ಲ ಗಲೀಜಾಗಿತ್ತು, ನಾಯಿಗಳು ಕೂಡ ಅಲ್ಲಲ್ಲಿ ಗಲೀಜು ಮಾಡಿದ್ದು. ಮಳೆ ಜೋರು ಬಂದರೆ ಗಲೀಜಾಗಲ್ಲ, ಸ್ವಲ್ಪ ಚಿಕ್ಕದಾಗಿ ಬಂದ್ರೇ ಈ ಥರ ಗಲೀಜಾಗೋದು. ನೋಡಿ ರೋಡೆಲ್ಲ ಫುಲ್ ಗಲೀಜಾಗಿರುತ್ತೆ, ನಾಯಿಗಳು ಬೇರೆ ಅಲ್ಲಲ್ಲಿ ಗಲೀಜು ಮಾಡಿರುತ್ತೆ. ಹಾಗೆ ನಾನು ನನ್ನ ಮಗಳು ಮಾತಾಡ್ಕೊಂಡು ಮನೆಗೆ ಬಂದ್ವಿ. ಫುಲ್ ಗಲೀಜಾಗಿತ್ತು, ಹಿಂಸೆ ಅನಿಸ್ತು. ಮನೆಗೆ ಬಂದು ಮಗಳು ಫ್ರೆಶ್ ಅಪ್ ಆಗೋಷ್ಟೊತ್ತಿಗೆಲ್ಲ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಕೊಳ್ಳೋಣ ಅಂತ ಬೆಳಗ್ಗೆನೇ ಇಟ್ಕೊಂಡಿರ್ತೀನಿ. ಡೇನಲ್ಲಿ ಫುಲ್ಲು ಗಾಳಿ ಬರೋದ್ರಿಂದ ಮನೆ ಬಾಗಿಲ ಹತ್ರಕ್ಕೆ ಎಲ್ಲ ಚೆದ್ರೋಗಿರುತ್ತೆ, ಮತ್ತು ಮಕ್ಕಳೆಲ್ಲ ತಿರುಗಾಡಿರ್ತಾರಲ್ವ, ಚೆದ್ರೋಗಿರುತ್ತೆ. ಮತ್ತು ಸಂಜೆ ಎಲ್ಲ ಬಾಗಿಲು ಒರೆಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಕೊತೀನಿ. ಹಾಗೆ ಒಂದು ಚಿಕ್ಕ ರಂಗೋಲಿ ಹಾಕ್ಕೊತೀನಿ. ರಂಗೋಲಿ ಎಲ್ಲ ಹಾಕೋದಕ್ಕೆ ಬರಲ್ಲ, ಅಷ್ಟೊಂದು ದೊಡ್ಡದಾಗಿ ಇಲ್ಲ ಚೆನ್ನಾಗಿ ಅಷ್ಟೊಂದು ಬರಲ್ಲ. ಬಂದಿರೋದನ್ನ ಚಿಕ್ಕದಾಗಿ ಮಾತ್ರ ಡೈಲಿ ಹಾಕ್ತೀನಿ. ನಾನು ಕೆಳಗಡೆ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಯಾಕಂದರೆ ರೋಡಲ್ಲಿ ಮಳೆ ಬರ್ತಾ ಇರುತ್ತೆ. ಇರೋ ಚಿಕ್ಕ ಜಾಗ, ಕಾರು ನಿಲ್ಲಿಸಿರ್ತೀವಿ ಮನೆ ಮುಂದೆ ಗೇಟ್ ಹತ್ರ, ಸೊ ಅಷ್ಟೊಂದು ಜಾಗ ಇಲ್ಲ, ಚಿಕ್ಕದಾಗಿದೆ. ಹಂಗಾಗಿ ಮನೆ ಮುಂದೆ ಮಾತ್ರ ಡೈಲಿ ಹಾಕ್ತೀನಿ ಸಂಜೆ ಬೆಳಗ್ಗೆ. ಸಿಂಪಲಾಗಿ ಒಂದು ರಂಗೋಲಿ ಹಾಕಿಬಿಟ್ಟು ಪೂಜೆ ಮಾಡಿಕೊಂಡು ಮಗಳಿಗೆ ಹಾಲು ಹಾಗೆ ಸ್ನ್ಯಾಕ್ಸ್ ಸ್ವಲ್ಪ ಮಾಡಿಕೊಟ್ಟೆ. ಬ್ರೆಡ್ ಇತ್ತು, ಬ್ರೆಡ್ನ ಸ್ವಲ್ಪ ಟೋಸ್ಟ್ ಮಾಡಿ ಒಂದು ಬಾಳೆಹಣ್ಣು ಸ್ವಲ್ಪ ಫ್ರೂಟ್ಸ್ ಕೊಟ್ಟು ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಮಾಡಬೇಕಿತ್ತು, ಸಂಜೆಗೆ ಅನ್ನ ಸಾಂಬಾರೆಲ್ಲ ಹಾಕಬೇಕಿತ್ತು. ಹಂಗಾಗಿ ಮಸಾಲೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮಸಾಲೆ ಸಾಂಬಾರು ಮಾಡಿಕೊಂಡು ರೈಸ್ ಮಾಡಿಟ್ಕೊಂಡೆ. ನನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.